ಒಂದು ಕಸ್ಕೊಂಡ್ರೆ ನಾನು ಕಟ್ಟಾಕತ್ತೆ. ಇಲ್ಲೇ ಬಿಟ್ಟು ಹೋಗ್ತೀನಿ. ಹಳೇದೆಲ್ಲ ಏನು ನೆನಪಾಗ್ತಿದೆ. ನಾನು ರಾಜ್ಕುಮಾರಿ, ನೀ ಸೈನಿಕ. ತಾನೇ ಮಗದಿರ ಕತೆ ಹೇಳ್ಬೇಡ. ಮೇ ಬಿ ನನಗಿಲ್ಲಿ ಬಂದಮೇಲೆ ನಾನಿಲ್ಲಿ ರಾಜ ಆಗಿದ್ದೇನೋ ಅಂತ ಅನ್ನಿಸ್ತಿದೆ ನನಗೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಂಗಾದ್ರೆ ಅಲ್ಲೊಂದು ಮರಿ ಫೋಟೋ ಇತ್ತಲ್ಲ, ಅದು ನಿಂದೇನಾ? ಪುನರ್ಜನ್ಮ. ಎಸ್ ನೋಡಿ ಇಲ್ಲಿ. ಏನು ಸೈಕಾಗಿದೆ ಅಂದರೆ ರೂಮ್ ಇದು. ಅದು ಒರಿಜಿನಲ್ ದಂತನ ಇದು? ಒರಿಜಿನಲ್ ಅದು. ಆನೆ ಅಷ್ಟುದ್ದ ಇರುತ್ತೆ ಅದಂತ. ಆನೆನ ಯಾರು ಹತ್ಯೆ ಮಾಡಿದ್ರು. ಅದ್ರ ಫೋಟೋನೇ ಹಾಕಿದ್ದಾರೆ ನೋಡಿ ಅಲ್ಲಿ ಮಿಡಲಲ್ಲಿ. ಅದ್ರದ್ದಲ್ಲ ಅನ್ಸುತ್ತೆ ಅದು. ಅದೇ ಆನೆದಾ? ಹಾಂ, ಮತ್ತೆ ಅದೇ ಅದು. ಎಸ್ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ, ಬಟ್ ನಿಮ್ಗೆ ಕಾಣಿಸುತ್ತೆ ಅಲ್ವಾ ಗೊತ್ತಿಲ್ಲ. ಕಾಣಿಸುತ್ತೆ. ಹಾಂ, ಇದೇ ಇಲ್ಲಿ ಮಿಡಲಲ್ಲಿ ಏನಿದೆ ಈ ಆನೆ ದಂತನೇ ಇದು. ಫಾರಿನವ್ರನ್ನು ಬಿಡಲ್ವಲ್ಲ ಆನೆ. ಎಲ್ಲರೂ ಅಲ್ಲ ಆಡ್ತವ್ರ ಗದ್ದ 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 ಅಂತ ಅವರು ನೋಡ್ತೀನಿ ನಾನು ಎಲ್ಲಿ ನೋಡಿದೆ ಗೊತ್ತಾ ಈ ಲೈನ್ ಮಾತ್ರ? ನವಗ್ರಹ ಮೂವಿಯಲ್ಲಿ ಈ ಲೈನ್ನ ನೋಡಿದ್ದೆ ನಾನು. ಅಂಬಾರಿ. ಕನ್ನಡದಲ್ಲಿ ಮಾತ್ರ ಡೀಟೇಲ್ ಹಾಕೋರೆ. ಅಷ್ಟು ಹತ್ರದಲ್ಲಿ ನೋಡ್ತಾ ಇದ್ದೀನಿ. ಅಂಬಾರಿ ನಂದು ಆಗ್ಬಾರ್ದಾಗ. ಇನ್ನೂ ಆ ಮೂವಿಲಿ ಎಲ್ಲರೂ ಹೊಡೆದಾಕಿದ್ರಲ್ಲ, ಇನ್ನೂ ಹಂಗೆ ಹೊಡೆದಾಕ್ತಾರೆ. ಚಾನ್ಸೇ ಇಲ್ಲ. ಹತ್ತು ಬಂದಲ್ಲ ಒಂದಿನ ನನ್ನ ಹೆಸರಿಗಾಗುತ್ತೆ ನೋಡು. ಏನು ಅಂಬಾರಿ? ಕ್ಯಾಡ್ಬರೀಸ್ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು. ಸೀರಿಯಸ್ಲಿ ಇಲ್ಲಿ ನೋಡೋಣ, ಯಾಕೆ ಹಿಂಗೆ ನಿಂತಿದ್ಯಾ ನೀನು? ನೋ ಎಂಟ್ರಿ. ಎಂಥ ದೊಡ್ಡ ಮಿರರು. ನಾನು ಎಷ್ಟು ಚೆನ್ನಾಗಿದ್ದೀನಲ್ವ. ಮನುಷ್ಯ ಭ್ರಮೆಲ್ ಬದುಕಬಾರ್ದು. ಭ್ರಮೆ ಅಲ್ಲ, ನಾನು ನಿಜವೂ ಫ್ರೆಂಡ್ಸ್ ನೋಡಿ, ನನ್ನ ಗಂಡ ಚೆನ್ನಾಗಿದ್ದಾನ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ. ಇಲ್ಲೇ ಕೂತಿದ್ದಾರೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರೆಡ್ ಗೈ. ಅವರು ಮಂತ್ರಿ ಅಲ್ಲ ಅವ್ರ ಜೊತೆಗಿರೋರಿಗೆ ಅದೇನೋ ಬೇರೆ ವರ್ಡ್ ಇದೆ ಅವ್ರಿಗೆ. ಅಂತ ಮ್ಯೂಸಿಕ್ ಹಾಕ್ಬೇಕು ಇದಕ್ಕೆ. ದರ್ಬಾರ್ ಹಾಲ್ ಅನ್ಕೊಂತೀನಿ ಇದು. ಇದು ದರ್ಬಾರ್ ಅಲ್ಲ, ಇದು ಭರತನಾಟ್ಯ ಮಾಡ್ತಾರಲ್ಲ. ದರ್ಬಾರ್ ಹಾಲ್ ಒಂದು ಭರತನಾಟ್ಯ ಸ್ಟೆಪ್ ಹಾಕನಿ. ನೋಡು ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ. ಎಲ್ಲೆಲ್ಲೂ ನಾವೇ ಪ್ಯಾಲೇಸಲ್ಲಿ. ಏನು ಕ್ಲಾರಿಟಿ ಇದೆ ಇದರಲ್ಲಿ. ಒರಿಜಿನಲ್ ಮಿರರ್. ಅದಕ್ಕೆ ಅವಾಗೆಲ್ಲ ಕಳ್ಮಲ್ ಅನ್ನೋದು ಜಾಸ್ತಿ ಇರಲಿಲ್ವಲ್ಲ. ಅಲ್ಲೆಲ್ಲ ಕೂತ್ಕೋತಿದ್ರಾ? ರಾಜಾದಿರಾಜ, ರಾಜ ಮಾತಾಂಡ, ರಾಜ ಗಂಭೀರ. ಇವೆಂಟ್ಸ್ ಎಲ್ಲ ಇಲ್ಲಿಂದಲೇ ನೋಡೋದು. VVIPಗಳೆಲ್ಲ. ಯಾರಲ್ಲಿ ಸದ್ದು ಗದ್ದಲ ಮಾಡಬೇಡಿ. ಇದೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಅರಮನೆ ಫ್ರಂಟ್ ಲುಕ್ ಇದೆ. ಫ್ರಂಟ್ ಲುಕ್ ಅರಮನೆದು.
ಓ ಮೇ ಬಿ ಇದು ಬಿದೋಗ್ತಿದೆ ಅನಿಸುತ್ತೆ, ಅದಕ್ಕೆ ಇದು ಕಟ್ಟಿದಾರಲ್ಲ. ಅದು ಬಿದೋಗುತ್ತೆ ಅನಿಸುತ್ತೆ, ಅದಕ್ಕೆ ಆ ಥರ ಮಾಡಿದ್ದಾರೆ. ರೆಡಿ ಮಾಡೋಕ್ಕೆ. ದಯವಿಟ್ಟು ಮುಟ್ಟಬೇಡಿ. ಯಾಕೆ? ಗಲೀಜಾಗಲ್ವಾ? ಅಲ್ಲಿ ಗೋಲ್ಡ್ ಇದೆಯಲ್ಲ, ಅದು ಬರೀ ನಾರ್ಮಲ್ ಪೇಂಟ್ ಅಲ್ಲ, ಅದೆಲ್ಲ ಗೋಲ್ಡ್ ಪೇಂಟು. ಹೌದಾ? ಅಲ್ಲೇನು ನಿನಗೆ ಗೋಲ್ಡಿಶ್ ಕಾಣಿಸ್ತಾ ಇದೆ, ಅದೆಲ್ಲ ಗೋಲ್ಡ್ ಪೇಂಟು. ನಾವು ಒಂಚೂರು ಕೆರ್ಕೊಂಡು ತಗೊಂಡು ಹೋಗ್ಬೋದಾಗಿತ್ತು. ಕೆರ್ಕೊಂಡು ತಗೊಂಡೋದ್ರೆ ನಿನಗೆ ಅಲ್ಲಿ ಸಿಗಲ್ಲ ಏನು. ಇಲ್ಲಿ ಚಿನ್ನದ ಸಿಂಹಾಸನ ಇದೆಯಂತೆ. ಅಲ್ಲಿತ್ತಲ್ಲ ಕೆಳಗಡೆ, ಅಲ್ಲೆಲ್ಲ ತೋರಿಸ್ತಲ್ಲ, ಅಲ್ಲೆಲ್ಲ ಇರಬೇಕು. ಇಲ್ಲೂ ಒಂದು ಮಿರರ್, ಎಲ್ಲೆಲ್ಲೂ ಮಿರರ್. ಇಲ್ಲೆಲ್ಲ ಪ್ರೈವೇಟ್ ಏರಿಯಾಸು. ಅಂದರೆ ಮೇಲೆ ನಾರ್ಮಲ್ ಬೆಡ್ರೂಮ್ ಥರ ರೂಮ್ ಎಲ್ಲ ಇದೆಯಾ? ಹಾಂ, ಇಲ್ಲಿ ಯಾವುದೋ ಒಂದು ಪೋರ್ಷನಲ್ಲಿ ಇವರಿದ್ದಾರೆ. ಯಾರು? ಯದುವೀರ್ ಶ್ರೀಕಂಠ ದತ್ತ ಒಡೆಯರ್ ಅವರೆಲ್ಲ ಇಲ್ಲಿ ವಾಸ ಇರೋದು. ಇದೆಯಾ ಇನ್ನು ಹಾಲು? ಇದೆ, ಅದೇ ಅವ್ರನ್ನ ಕೂರಿಸ್ಬಿಟ್ಟು ಇದು ಮಾಡ್ತಾರಲ್ಲ ಅದಲ್ಲೇ. ಇದು ಮೇ ಬಿ ಇನ್ನೊಂದು ದರ್ಬಾರ್ ಹಾಲು, ಖಾಸಗಿ ದರ್ಬಾರು. ಪ್ರೈವೇಟು, ಅದು ಪಬ್ಲಿಕ್ಕು. ಎರಡೂ ಒಂದೇ ಕಡೆ ಅಟ್ಯಾಚ್ ಆಗುತ್ತೆ ಹಿಂಗೆ. ನಾಗವಲ್ಲಿ ಪಿಕ್ಚರಲ್ಲಿ ನಾಗವಲ್ಲಿ ಹಿಂಗೆ ಇಳ್ದೋಗ್ತಾಳಲ್ಲ. శుద్ధ ధన్యాసి రాగంలో ఒక కీర్తన పాడగలరా? నేన్రా నాగవల్లి. ಚಲ್ 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 ಅನ್ನಿಸ್ಕೊ. ಈಗ ನಾಗವಲ್ಲಿ ಅನ್ನೋ, ರಾತ್ರಿ ನನ್ನ ಗಂಡ ಎಲ್ಲಿ ಅನ್ನೋ. ಅಷ್ಟೇನಾ? ಇಷ್ಟೇ, ಅರಮನೆ ಕ್ಲೋಸ್. ಸ್ವಲ್ಪ ಬೆಡ್ರೂಮ್ ಎಲ್ಲ ತೋರಿಸಿ ಚೆನ್ನಾಗಿರೋದು ಅಲ್ವಾ? ಅದು ಪ್ರೈವೇಟ್ ಜಾಗ ಅಲ್ಲ, ಶೋ ಮಾಡಲ್ಲ. ಗೈಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬಾ ಮುಖ್ಯ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಅಂತೂ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು. ಈಗ ನೆಕ್ಸ್ಟು ಝೂ ಬಿಡೋಕು, ಝೂ ಒಳಗೆ ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲ ಗಾಯ್ಸ್, ಇನ್ನೂ ಅರಮನೆ ಒಳಗಡೆ ಇವಾಗಲೇ ಮುಖ ನೋಡ್ಕೊಂಡು ಬಿಡಿ. ನೋಡೋದಿದೆ. ದೆನ್ ಈಗ ದಸರಾ ಸೀಸನ್ ಆಗಿರೋದ್ರಿಂದ ದಸರಾ ಅಲ್ಲಿ ಅಟೆಂಡ್ ಮಾಡೋ ಅಷ್ಟು ಆನೆಗಳು ಅರಮನೆ ಕ್ಯಾಂಪಸ್ಸಿಗೆ ಬಂದಾಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ವಾಯ್ಸು ನನಗೆ ದೇವ್ರು ಕೊಟ್ಟಿರೋ ಗಿಫ್ಟು. ತುಂಬ ಜನ ಹೇಳಿದ್ದಾರೆ, ನಾನು ಅದನ್ನು ಇನ್ಸ್ಪಿರೇಷನಾಗಿ ತೊಗೊಂಡಿಲ್ಲ ಅಷ್ಟೇ. ಏನು ಹೇಳಿದ್ದಾರೆ? ನೀನು ವಾಯ್ಸ್ ಚೆನ್ನಾಗಿದೆ ಅಂತ. ಬೇರೆ ಏನು ಚೆನ್ನಾಗಿದೆ ಅಂತ ಹೇಳಿಲ್ವಾ? ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನ ನೀನ್ ಕೇಳಬಾರ್ದು, ದೊಡ್ಡ ತಪ್ಪು. ನಾನೇ ಚೆನ್ನಾಗಿದ್ದೀನಿ ಅಂದಿದ್ದಾರೆ. ಫ್ರೆಂಡ್ಸ್, ನೀವು ಆನೆನ ನೋಡ್ಬೇಕಾ? ಇಲ್ಲಿ ನೋಡಿ, ನಾವು ನೋಡಿ ಬಿಳಿ ಆನೆ, ಐರಾವತ ಥರ ನಾವು. ಹಾಗಿದ್ರೆ ನಾನು ಅಂಬಾರಿ ಥರ. ಆನೆ ಅಂಬಾರಿ. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇದನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ಬಂದು ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ಬ್ಲ್ಯಾಕ್ ಕಲರ್ ಇದೆ. ಏಜ್ ಆಗಿರ್ಬೇಕು ಅದಕ್ಕೆ. ಅಲ್ಲೊಂದಿದೆ ನೋಡಿ, ಅಲ್ಲೊಂದು ಮಲ್ಕೊಂಡಿದೆ. ಹೌದಾ? ಕ್ಯಾಮಲ್. ಓಕೆ, ಇದು ನಮ್ಮ ಕರುನಾಡು.
ಇದು ನಮ್ಮ ಮೈಸೂರಿನ ಹೆಮ್ಮೆ. ನಾವೇನು ಈ 21st ಸೆಂಚುರಿಯಲ್ಲಿ ಇದ್ದೀವಿ, ಇದನ್ನೆಲ್ಲ ನೋಡೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಇದನ್ನೆಲ್ಲ ನಾವು ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕು. ಆವಾಗಲೇ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಭಾಷೆಯ ಹಿರಿಮೆ ಎಲ್ಲವೂ ಜೀವಂತವಾಗಿ ಉಳಿಯುತ್ತೆ. ಆದಷ್ಟು ಕನ್ನಡನ ಬಳಸಿ. ಕೇಳಿಸ್ಕೊಂಡ್ರಾ? ಬಾಯ್. ಅವರೆಲ್ಲ ಹಾಕತ್ತಿದ್ರಲ್ಲ, ಅನಿ ಆನೆ ಲದ್ದಿ. ಹ್ಞೂ, ಆನೆ ಇಲ್ಲೆಲ್ಲೋ ಇದೆ, ಬಾ ಕರ್ಕೊಂಡು ಆಹಾ, ಏನ್ ಗೊತ್ತಾ, ಆನೆ ಲದ್ದಿನ ತುಣಿಬೇಕಂತೆ. ಯಾಕೆ? ಅದರಲ್ಲಿ ಅದೇನೋ ಇದೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಹಾಂ, ಆನೆ ಲದ್ದಿಲಿ ಅದು ಬರೀ ಹುಲ್ಲೆಲ್ಲ ತಿನ್ನುತ್ತಲ್ಲ, ಅದನ್ನ ತುಣಿದ್ರೆ ನಮ್ಗೆ ಅಲ್ಲಿ ಕೆಳಗಡೆ ಇದು ಜಾಯಿಂಟ್ ಪೇನ್ ಎಲ್ಲ ಇರುತ್ತಲ್ಲ ಕಾಲಲ್ಲಿ, ಅದು ಬರಿಗಾಲಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು. ಅದನ್ನ ತುಣಿಬೇಕಂತೆ. ಆಮೇಲೆ ನಾನು ಒಂದು ಅಜ್ಜಿ ನೋಡಿದೆ, ಅವರು ರೋಡಲ್ಲಿ ಆನೆ ಮೈಸೂರಲ್ಲೇ ಲದ್ದಿ ಹಾಕೊಂಡು ಹೋಗಿರುತ್ತೆ, ಸ್ಲಿಪ್ಪರ್ ಬಿಟ್ಬಿಟ್ಟು ಅದನ್ನ ತುಣಿದ್ಬಿಟ್ಟು ಬಂದು ಸ್ಲಿಪ್ಪರ್ ಹಾಕೋತಾರೆ. ಬರೀ ಹುಲ್ಲೆ ಐ ಥಿಂಕ್ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಆನೆ ಇದ್ರೊಳಗೆ ಇರೋದು. ಅಲ್ಲಿ ಬಾ, ಅಲ್ಲಿ ಆಚೆ ಶೆಡ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ಅದ್ರೊಳಗೆ ಐ ಥಿಂಕ್ ಬೇರೆ. ಐ ಥಿಂಕ್ ಅಲ್ಲೇ ಬೀಗ ಹಾಕಿಲ್ವಾ? ಅಲ್ಲಿ ಆನೆಗೆ ಹಂಗೆಲ್ಲ ಬೀಗ ಹಾಕಲ್ಲ. ಬಾಪಾಪ ವಿಸಿಟರ್ಸ್ ಎಲ್ಲ ಬರ್ತಿರ್ತಾರೆ. ನೋಡಿ ಗೈಸ್, ನನ್ನ ಗಂಡ ಏನ್ ಸಕ್ಕತ್ತಾಗಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾನೆ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ಹಾ, ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ಆಚೆಗೆ ಒಳ್ಳೊಳಗೆ ನಗು. ಯಾರಾದರೂ ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡ್ತಿರೋರು ದಯವಿಟ್ಟು ಆ ಯೋಚನೆ ತೆಗೆದಾಕ್ಬಿಡಿ. ಮದುವೆ ಆದರೆ ನಿಮ್ಗೆ ಎಕ್ಸ್ಟ್ರಾ ಈ ಲಗೇಜ್ ಜೊತೆಗೆ ಈ ಲಗೇಜು ಎಕ್ಸ್ಟ್ರಾ ಬಂದಿರುತ್ತೆ. ಏನ್ ಗೊತ್ತಾ ಫ್ರೆಂಡ್ಸ್, ಅದು ಕಾಮನ್ನು. ಅಲ್ಲಿ ಮದುವೆ ಆದಮೇಲೆ ಅಲ್ಲಿ ಅಲ್ಲಿ ನಮ್ಮನ್ನು ಹೊರಬೇಕು, ಲಗೇಜ್ನೂ ಹೊರಬೇಕು ಅಷ್ಟೇ. ಏನು ಹೂನ ಇದು ನಾನು ಖಂಡಿಸ್ತೀನಿ. ಏನಾದರೂ ಕಟ್ಸು, ಅದೇ ರೂಲ್ಸು. ನೀನೊಬ್ಬ ಜೊತೆಯಲ್ಲಿ ಎಲ್ಲೇ ಹೋದ್ರೂ ಜೊತೆಯಲ್ಲೇ. ಆಮೇಲೆ ಅದು ಹಾಕೊಂಡು ಕಚ ಪಚ ಅಂತ ತುಣಿದ್ಬಿಟ್ರೆ ನನ್ನನ್ನು. ಎಂಥದ್ದು ತುಣಿಯಲ್ಲ. ಮೂತಿ ನೋಡಿ ಫ್ರೆಂಡ್ಸ್, ಈ ಮೂತಿನ ನಾನು ಮದುವೆ ಆಗಿದ್ದು. ಶ್ರೀರಾಮನಿಗೆ ನೆಕ್ಸ್ಟ್ ರೀಸೆಂಟ್ ಆಗಿ ಯಾರಾದ್ರೂ ಹುಟ್ಟಿದಂದ್ರೆ ಅದು ನಾನು. ರಾಜನ ಅನ್ನೋ ಫ್ರೆಂಡ್ಸ್, ಏನು ಗೊತ್ತಾ, ಝೂಗೆ ಅಂತ ಬಂದ್ವಿ. ಝೂ ಕ್ಲೋಸ್ ಆಗಿದೆ. ಏನಿದು? ಮೆಮೊರಿ ಮ್ಯೂಸಿಯಂ. ಅದೇನೋ ಫಿಶಿಂದೇನೋ ಮ್ಯೂಸಿಯಂ ಮಾಡ್ತಾರೆ. ಆಯಿತಾ, ಅಲ್ಲಿಗೆ ಬಂದ್ವಿ. ಇಬ್ಬರಿಂದ ಟಿಕೆಟ್ ಎಷ್ಟು ಅಂದರೆ $599 ಕೊಟ್ಟು ನಾವು ಒಳಗೆ ಹೋಗ್ಬೇಕಾ? ಚಾನ್ಸೇ ಇಲ್ಲ. ಭಾಳ ದುಡ್ಡು ಕೀಳ್ತಿದ್ದಾರೆ ಗೈಸ್. ಹಾಯ್ ಫ್ರೆಂಡ್ಸ್, ಇವಾಗ ಮಂಡಿ ಮೊಹಲ್ಲದಲ್ಲಿರೋ ಒರಿಜಿನಲ್ ಹನುಮಂತು ಅಲ್ಲಿದ್ದೀವಿ. ಚಿಕನ್ ಪಲಾವ್, ಮಟನ್ ಪಲಾವ್ ಅಂತ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇದು ಇಲ್ಲಿಗೆ ನಾನು ಇದಕ್ಕೊಂದು 5ನೇ ಸಲ ಇಲ್ಲ 6ನೇ ಸಲ, ಬಟ್ ನನ್ನ ವೈಫ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ. ಅವರ ರಿಯಾಕ್ಷನ್ನು, ಅವ್ರ ಒಪಿನಿಯನ್ ಏನು ಅನ್ನೋದನ್ನು ತಿಳ್ಕೊಬೇಕು. ನಾನು ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಮಟನ್ ಪಲಾವ್ ಆ್ಯಂಡ್ ಚಿಕನ್ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ವಿ. ಬಿರಿಯಾನಿ ಬಿರಿಯಾನಿ ಬಿರಿಯಾನಿ
రోజు అదే బిర్యానీ ఎలా తింటున్నారా? Are you excited? Okay. ಏನಕ್ಕೆ ಎಕ್ಸೈಟ್ಮೆಂಟ್? ಹನುಮಂತು ಪಲಾವ್ನ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದೆಯಲ್ಲ ಅದಕ್ಕೆ ಹೇಗೆ ಅನ್ನಿಸ್ತಿದೆ? ಎಕ್ಸೈಟ್ಮೆಂಟ್ ಏನಿಲ್ಲ, ಹೊಟ್ಟೆ ಎಸುತ್ತಿದೆ, ತಿಂತೀನಿ ಅಷ್ಟೇ. ಸುಳ್ಳು ಹೇಳ್ತಿದ್ದಾರೆ ಗಾಯ. ನೋ ಎಕ್ಸೈಟ್ಮೆಂಟ್, ನಥಿಂಗ್. ಏನಂದ್ರೆ ಏನೂ ಇಲ್ಲ. ಯಾಕೆ ರೀಸನ್ ಏನೂ ಇಲ್ಲ. ಹೊಟ್ಟೆ ಫಸ್ಟ್ ಟೈಮ್ ತಿಂತಾ ಇರೋದಲ್ವಾ? ನನಗೇನೇನು ಸ್ಪೆಷಲ್ ಅಂತ ಇದುವರೆಗೂ ಅನಿಸಿಲ್ಲ ಹನುಮಂತು ಪಲಾವ್. ಇಂಥವ್ರನ್ನೆಲ್ಲ ರಾಜ್ಯ ಬಿಟ್ಟು ಓಡಿಸ್ಬೇಕು. ನೀನ್ ಇರೋದು ಸರಿಯಲ್ಲ, ನಿನ್ ಕೆಲಸ ನೀನ್ ಕರೆಕ್ಟ್ ಮಾಡ್ತಾ ಇಲ್ಲ, ನೀನ್ ಇಲ್ಲಿ ಇರಬಾರ್ದು. ತಗೋ ತಿನ್ನು ಪಾಪ. ಬರೀ ನೀನು ನಾನೇ ತಿಂತೀನಿ ಅನ್ನೋ ಥರ ಇದು ಮಾಡ್ದು. ಫುಲ್ ಯಾವುದು? ಏನೂ ಚೇಂಜಸ್ ಆಗಿಲ್ಲ. ಆ ಸ್ಪೈಸಿನೆಸ್ಸು, ಆ ಟೇಸ್ಟು ಎಲ್ಲ ಹಂಗಂಗೆ ಇದೆ. ಹನುಮಂತು ಬಿರಿಯಾನಿಯಲ್ಲಿ ಖುಷಿ ಆಗೋದೇನು ಅಂತಂದರೆ 10 ಪೀಸ್, 4 ಪೀಸು ತುಂಬ ತುಂಬ ದೊಡ್ಡ ದೊಡ್ಡ ಪೀಸು, ಹಳ್ಳಿ ಮೂಳೆ ಎಲ್ಲ ಇರುತ್ತೆ. ಸೊ ಪೀಸ್ ಸೈಜ್ ನೋಡಿ. ಸೊ ದಿಸ್ ಇಸ್ ದ ಸೈಜ್ ಆಫ್ ಹನುಮಂತು ಬಿರಿಯಾನಿ, ಹನುಮಂತು ಪಲಾವ್ ಪೀಸ್ ಸೈಜ್. ಇದು ಮಟನ್ ಪಲಾವ್. ಆ್ಯಂಡ್ ರೈಸ್ ಕ್ವಾಂಟಿಟಿ ನೋಡ್ಬೋದು, ಒಂದಿಬ್ಬರು ತಿನ್ಬೋದು ಇದನ್ನು ಆರಾಮ್ಸೆ. ಅಂದರೆ ಕಮ್ಮಿ ತಿಂತಾರಲ್ಲ ಆ ಥರದವರು ಒಂದಿಬ್ಬರು ತಿನ್ಬೋದು. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ತಲೆ ಕೆಳಗಡೆ ಕೈ ಕೊಟ್ಕೊಂಡು ಮಲಗ್ಬಿಟ್ರೆ ಯಮ ಬಂದ್ರು ಎಬ್ರು ಸಾಕಾಗಕ್ಕಿಲ್ಲ.